ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂಚಾನೆ ವಾಗ್ದಾನ, ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಮುಂಚಾನೆಯಲ್ಲಿ ಯೇಸುವನ್ನು ಯಾಕೆ ಶಿಲುಬೆಗೆ ಹಾಕಿದ್ದು ಎಂಬುದಾಗಿ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ ಸ್ವಾಮಿ. ಈ ಅಂಶದ ಮೇಲೆ ನಾವೆಲ್ಲರೂ ಕೂಡ ನಿನ್ನ ವಾಕ್ಯ ಭಾಗಗಳನ್ನು ಧ್ಯಾನ ಮಾಡುವಂತೆ ಸಹಾಯ ಮಾಡಪ್ಪ. ಇದನ್ನು ಕೇಳುವಂಥವರು, ಓದುವಂಥವರು, ನೋಡುವಂಥವರನ್ನು 100ರಷ್ಟಾಗಿ, 60ರಷ್ಟಾಗಿ, 1000ದಷ್ಟಾಗಿ ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ ಕರ್ತನೆ. ಈ ವಾಕ್ಯವನ್ನು ನೋಡುವಂಥವರು, ಕೇಳುವಂಥವರಿಗೆ ಪವಿತ್ರಾತ್ಮನ ಶಕ್ತಿಯನ್ನು ಕೊಟ್ಟು, ಬಲವನ್ನು ಕೊಟ್ಟು, ಉಜ್ಜೀವನವನ್ನು ಕೊಟ್ಟು, ಅನೇಕ ಸ್ವಾಮಿ ಕರ್ತನೆ ಕೆಲಸಗಳಲ್ಲಿ ಮಕ್ಕಳಿರುವಾಗ ಈ ವಾಕ್ಯ ಭಾಗವು ಮಕ್ಕಳಿಗೆ ಸ್ವಾಮಿ ಬಲಪಡಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಆಶೀರ್ವದಿಸು, ಬಲಪಡಿಸು, ಕಾಪಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ, ಪರಲೋಕದ ತಂದೆ, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ವಾಕ್ಯದ ಸಾರಾಂಶ ಏನಪ್ಪ ಅಂದರೆ, ಶಿಲುಬೆಯಲ್ಲಿ ಯೇಸು ಯಾಕೆ ಮರಣವನ್ನು ಹೊಂದಿದನು ಎಂಬುದರ ಬಗ್ಗೆ ನಾವು ಧ್ಯಾನ ಮಾಡಿಕೊಳ್ಳೋಣ. ಮೊದಲನೇದಾಗಿ ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ನಾವು ನೋಡುವಾಗ ಇಲ್ಲೂ ಒಂದು ವಾಕ್ಯವು ಬರೆಯಲ್ಪಟ್ಟಿದೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಪ್ರೀತಿಯ ದೇವರ ಮಕ್ಕಳೇ, ಈ ದಿನ ದೇವರು ನಮ್ಮೊಟ್ಟಿಗೆ ಮಾತಾಡುವಂತ ವಾಕ್ಯ ಭಾಗ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಏಕೈಕ ಮಗ, ಒಬ್ಬನೇ ಮಗನನ್ನ ಈ ಲೋಕಕ್ಕೆ ಕಳಿಸ್ಕೊಡ್ತಾನೆ. ಯಾಕೆ ಈ ಲೋಕಕ್ಕೆ ಕಳಿಸ್ಕೊಡ್ತಾನಂದ್ರೆ, ಈ ಭೂಲೋಕದಲ್ಲಿರುವಂತ ಸಕಲ ಮಾನವರು, ಎಲ್ಲ ಜಾತಿ ಜನಾಂಗ ಆಗಿರುವಂತ ಎಲ್ಲ ಮಾನವರು ದಾರಿ ತಪ್ಪಿ ನಡೆದು ಪಾಪಿಗಳಾಗಿ ಜೀವಿಸ್ತಾ ಇದ್ದಾರೆ. ಹಾಗಾಗಿ ನಿಜವಾದ ಕುರುಬನು ಯಾರು ಎಂಬುದಾಗಿ ಗೊತ್ತಿಲ್ಲದೆ ಅಲಿತಾ ಇದ್ದಾರೆ. ಇವಾಗ ನಾವು ಕುರಿಗಳನ್ನ ಮೇಯಿಸಬೇಕಾದ್ರೆ ಅದಕ್ಕೆ ಒಬ್ಬ ಕುರುಬನು ಬೇಕು. ಆ ಕುರುಬ ಕುರಿಗಳನ್ನ ಸರಿಯಾದ ಸಮಯದಲ್ಲಿ, ಸರಿಯಾಗಿ ಯಾವ ಸಮಯದಲ್ಲಿ ಆ ಕುರಿಗಳನ್ನು ಮೇಯಿಸಬೇಕು, ಯಾವ ಸಮಯದಲ್ಲಿ ಆ ಕುರಿಗಳಿಗೆ ವಿಶ್ರಾಂತಿ ಕೊಡಬೇಕು, ಯಾವ ಸಮಯದಲ್ಲಿ ಆ ಕುರಿಗಳಿಗೆ ಆಹಾರ ಕೊಡಬೇಕೆಂಬುದಾಗಿ ಆ ಕುರುಬನಿಗೆ ಗೊತ್ತಿರುತ್ತೆ. ಅದೇ ರೀತಿಯಾಗಿ ಆ ಕುರುಬ ಇಲ್ಲಂದ್ರೆ ಕುರಿಗಳು ಚೆಲ್ಲಾಪಿಲ್ಲಿಯಾಗಿ ಚೆದರು ಹೋಗ್ತದೆ. ಆದರೆ ಆ ಇಲ್ಲದಿದ್ದರೆ ಕುರಿಗಳು ತಮ್ಮ ಮನೆಗೆ ಬರುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆ ಕುರಿಗಳನ್ನು ಮೇಯಿಸಬೇಕಾದ್ರೆ ಆ ಕುರಿಗಳಿಗೆ ಒಬ್ಬ ಯಜಮಾನ ಬೇಕು, ಅಥವಾ ಒಬ್ಬ ಕುರುಬನು ಬೇಕಾಗಿರ್ತದೆ. ಪ್ರೀತಿಯ ದೇವರ ಮಕ್ಕಳೇ, ಹಾಗಾಗಿ ಆ ಕುರುಬನು ತನ್ನ ಕುರಿಗಳಿಗೋಸ್ಕರ ಪ್ರಾಣ ಕೊಡುವುದಕ್ಕೂ ಸಿದ್ಧವಾಗಿರುತ್ತಾನೆ. ಅದೇ ರೀತಿಯಾಗಿ ತನ್ನ ಕುರಿಗಳಿಗೋಸ್ಕರ ಅನೇಕ ತೋಳ, ಸಿಂಹ, ಕರಡಿ, ಹುಲಿ, ಚಿರತೆ, ಅನೇಕ ಮೃಗಗಳಿಂದ ತಪ್ಪಿಸುವುದಕ್ಕೆ ಈ ಕುರುಬನು ಸಿದ್ಧವಾಗಿರ್ತಾನೆ. ಹಾಗಾಗಿ ಈ ಭೂಲೋಕದಲ್ಲಿ ಇರುವಂತಹ ಪ್ರತಿ ಮಾನವನು ದಾರಿ ತಪ್ಪಿ ನಡೆದು ಪಾಪದಲ್ಲಿ ಜೀವಿಸಿ, ಪಾಪದಲ್ಲೇ ನಡೆದು, ಪಾಪದಲ್ಲೇ ಬಿದ್ದೋಗಿ ಕಡೆಗೆ ಪಾಪದಲ್ಲಿ ನಶಿಸಿ ಹೋಗ್ತಾ ಇದ್ದಾನೆ. ಹಾಗಾಗಿ ಪ್ರಧಾನ ಕುರುಬನಾಗಿರುವಂತ ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಮರಿಯಮ್ಮನ ಗರ್ಭದಲ್ಲಿ ಜನ್ಮ ತಾಳಿ 33.5 ವರ್ಷಗಳ ಕಾಲ ಈ ಲೋಕದಲ್ಲಿ ಯೇಸು ಕ್ರಿಸ್ತನು ಜೀವಿಸಿದರು. 3.5 ವರ್ಷಗಳ ಕಾಲ ಯೇಸು ಸ್ವಾಮಿ ಸೇವೆಯನ್ನು ಮಾಡಿದರು. ಸೇವೆ ಮಾಡಿ ಅನೇಕ ಶಿಷ್ಯರನ್ನ ಸಂಪಾದನೆ ಮಾಡಿಕೊಂಡ, ಅನೇಕ ಶಿಷ್ಯರನ್ನ ಸೇವೆಗೆ ಕರೆದನು. ಅನೇಕ ಅದ್ಭುತಗಳನ್ನ ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿ ಮಾಡಿದ. ಯಾಕಂದ್ರೆ ಯೇಸು ಕ್ರಿಸ್ತನು ಈ ಪ್ರಪಂಚಕ್ಕೆ ಗೊತ್ತಾಗಬೇಕಾಗಿತ್ತು, ಆತನು ದೇವರೆಂಬುದಾಗಿ. ಆತನು ಎಲ್ಲರಿಗೂ ಕೂಡ ತನ್ನನ್ನು ತಾನು ಪರಿಚಯ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಯೇಸು ಕ್ರಿಸ್ತನು ನಮ್ಮೆಲ್ಲರಿಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟನು. ನೋಡಿ, ಈ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ನೋಡಿದ್ರ, ದೇವರು ಈ ಲೋಕವನ್ನ ಎಷ್ಟೋ ಪ್ರೀತಿ ಮಾಡ್ತಾ ಇದ್ದಾನೆ. ಈ ಲೋಕದಲ್ಲಿರುವಂತ ಎಲ್ಲ ಜೀವರಾಶಿಗಳನ್ನ, ಮನುಷ್ಯರನ್ನ, ಎಲ್ಲವನ್ನ ಯೇಸು ದೇವಾದಿ ದೇವರು ಪ್ರೀತಿ ಮಾಡ್ತಾ ಇದ್ದಾರೆ. ದೇವರ ಮಕ್ಕಳೇ,
ಹಾಗಾಗಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನು ನಂಬುವ ಒಬ್ಬನಾದರೂ ನಾಶವಾಗದೆ, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂಬುದಾಗಿ ಆತನನ್ನು ಕೊಟ್ಟನು. ಪ್ರೀತಿಯ ದೇವರ ಮಕ್ಕಳು, ಎಲ್ಲರೂ ಈ ಭೂಲೋಕದಲ್ಲಿರುವಂಥ ಎಲ್ಲರೂ ಕೂಡ ನಿತ್ಯ ಜೀವ ಪಡೆಯಬೇಕು. ಪ್ರೀತಿಯ ದೇವರ ಮಕ್ಕಳೇ, ಮನುಷ್ಯ ನೆನೆಸ್ತಾನೆ, ಈ ಭೂಲೋಕದಲ್ಲಿ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ, ಅಥವಾ ಶ್ರೀಮಂತರಾಗಿ ಹುಟ್ಟಿದ್ದೀವಿ, ಅಥವಾ ಬಡವನಾಗಿ ಹುಟ್ಟಿದ್ದೀನಿ ಅಂತ ನೆನೆಸ್ತಾನೆ. ಆದರೆ ಆ ಮನುಷ್ಯ ಆಲೋಚನೆ ಮಾಡ್ತಾನೆ, ನಾನು ಸತ್ತ ಮೇಲೆ ಮತ್ತೆ ಇನ್ನೊಂದು ಜನ್ಮದಲ್ಲಿ ನಾಯಿಯಾಗೋ, ಕುರಿಯಾಗೋ, ಕೋತಿಯಾಗೋ ಅಥವಾ ಇನ್ನೊಂದು ರೀತಿಯಲ್ಲಿ ಹುಟ್ಟೇನೆ ಅಂತ ನೆನೆಸ್ತಾನೆ. ಪ್ರೀತಿಯ ದೇವರ ಮಕ್ಕಳೇ, ಇನ್ನೊಂದು ಜನ್ಮ ಅನ್ನೋದು ಇಲ್ಲವೇ ಇಲ್ಲ. ಬೈಬಲ್ ಹೇಳುತ್ತೆ, ಒಬ್ಬ ಮನುಷ್ಯನು ಒಂದೇ ಸಾರಿ ಹುಟ್ಟುವುದು, ಒಂದೇ ಸಾರಿ ಸಾಯುವುದು, ಒಂದೇ ಸಾರಿ ನ್ಯಾಯ ತೀರ್ಪದ ಮುಂದೆ ನಿಂತ್ಕೊಳ್ಬೇಕು. ಹಾಗಾಗಿ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನಿನಗೋಸ್ಕರ ನನಗೋಸ್ಕರ ಯಾಕೆ ಮರಣವನ್ನು ಕೊಟ್ಟನು ಎಂಬುದು ನಾವು ನೋಡುವಾಗ, ನನ್ನನ್ನು ರಕ್ಷಣೆ ಮಾಡೋದಕ್ಕೋಸ್ಕರ, ಆ ಭಯಂಕರವಾದ ನರಕದಿಂದ ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಆತನು ನಮ್ಮೆಲ್ಲರನ್ನು ಪ್ರೀತಿ ಮಾಡಿ ನಮಗೋಸ್ಕರ ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟನು. ನೋಡಿ, ಇನ್ನೊಂದು ವಾಕ್ಯ ನಾವು ನೋಡುವಾಗ ರೋಮಾಪುರ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ ನಾವು ನೋಡುವಾಗ ಇಲ್ಲಿ ಈ ವಾಕ್ಯ ಬರೆಯಲ್ಪಟ್ಟಿದೆ, ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಈಗ ನಾವು ಆತನ ರಕ್ತದಿಂದ ನೀತಿವಂತರಲಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತೂ ನಿಶ್ಚಯವಲ್ಲವೇ? ದೇವರ ನಾಮಕ್ಕೆ ಸ್ತೋತ್ರ, ಹಲ್ಲೆಲೂಯ. ನೋಡಿ, ನಾವು ಪಾಪಿಗಳಾಗಿದ್ದಾಗಲೂ ಕೂಡ ನಮಗೋಸ್ಕರ ಆ ಕ್ರಿಸ್ತನು, ಆತ ಯೇಸು ಸ್ವಾಮಿ ಪ್ರಾಣವನ್ನ ಶಿಲುಬೆಯಲ್ಲಿ ನಮಗೋಸ್ಕರ ನಿಮಗೋಸ್ಕರ ಅರ್ಪಣೆ ಮಾಡಿದ ದೇವರ ಮಕ್ಕಳೇ. ನೋಡಿ, ಈ ಲೋಕದಲ್ಲಿ ಯಾರಾದ್ರೂ ಇದ್ದಾರಾ? ನನಗೋಸ್ಕರ ನಿನಗೋಸ್ಕರ ಪ್ರಾಣವನ್ನು ಕೊಟ್ಟಂತವ್ರು ಯಾರಾದ್ರೂ ಇದ್ದಾರಾ? ಇಲ್ಲವೇ ಇಲ್ಲ ದೇವರ ಮಕ್ಕಳೇ. ಆತನೇ ಒಬ್ಬನಿದ್ದಾನೆ, ಆತನೇ ನಜರೇತಿನ ಯೇಸು ಕ್ರಿಸ್ತನು. ನಿನಗೋಸ್ಕರ ಪ್ರಾಣವನ್ನು ಕೊಡುವುದಕ್ಕೆ ಸಿದ್ಧವಾಗಿದ್ದಾನೆ, ನನಗೋಸ್ಕರ ಪ್ರಾಣವನ್ನು ಕೊಡುವುದಕ್ಕೆ ಸಿದ್ಧವಾಗಿದ್ದಾನೆ. ಈ ಲೋಕದಲ್ಲಿರುವ ಎಲ್ಲ ಮಾನವರಿಗೋಸ್ಕರ ಆತನು ತನ್ನ ಸರ್ವಸ್ವವನ್ನೇ, ತನ್ನ ಪ್ರಾಣವನ್ನು ಅರ್ಪಿಸುವುದಕ್ಕೆ ಸಿದ್ಧವಾಗಿದ್ದಾನೆ. ಹಾಗಾಗಿ ಆ ಯೇಸು ಕ್ರಿಸ್ತನು ನಿನ್ನನ್ನು ಪ್ರೀತಿಸುವಂತ ದೇವರಾಗಿದ್ದಾನೆ, ನಿನ್ನನ್ನು ಪ್ರೀತಿಸಿ ತನ್ನೊಟ್ಟಿಗೆ ಕರೆದುಕೊಳ್ಳುವಂತ ದೇವರಾಗಿದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ಯಾಕೆ ನನಗೋಸ್ಕರ ನಿನಗೋಸ್ಕರ ಶಿಲುಬೆಯಲ್ಲಿ ಸತ್ತು ಹೋಗಿದ್ದು ಎಂಬುದಾಗಲು ನೋಡುವಾಗ, ನಿನ್ನನ್ನ ಆ ಭಯಂಕರವಾದ ನರಕದಲ್ಲಿ ಹೋಗದೇ ಇರಬಾರದು ಅಥವಾ ಅದಕ್ಕೆ ಸೇರಬಾರದು ಎಂಬುದಾಗಿ ಆತನು ಮರಿಯಮ್ಮನ ಗರ್ಭದಲ್ಲಿ ಜನ್ಮ ತಾಳಿ ನಮಗೋಸ್ಕರ ಮಾನವನ ಸ್ವರೂಪವನ್ನು ಧರಿಸಿಕೊಂಡು, ಮಾನವನ ಶರೀರವನ್ನು ಧರಿಸಿಕೊಂಡು ಈ ಲೋಕಕ್ಕೆ ಬಂದನು. ಪ್ರೀತಿಯ ದೇವರ ಮಕ್ಕಳೇ, ಹಾಗಾಗಿ ಆತನು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಆತನ ನಂಬಿರಿ, ಆತ ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಪ್ರೈಸ್ ದ ಲಾರ್ಡ್.